ನಮಸ್ಕಾರ, ನಾನು ದಿವ್ಯಶ್ರೀ. ಅಂತಾರಾಷ್ಟ್ರೀಯ ಮಟ್ಟದ ರಾಜತಾಂತ್ರಿಕ ಸಂಬಂಧವನ್ನ ಬಲಪಡಿಸದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಎಡವಿದ್ದೆಲ್ಲಿ ಅನ್ನೋ ಚರ್ಚೆ ಹೆಚ್ಚಾಗಿದೆ. ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ, ಚೀನಾ, ರಷ್ಯಾ ದೇಶಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿ ಒದ್ದಾಡ್ತಿದ್ದೀಯಾ ಅನ್ನುವಂತಹ ಚಿಂತನ ಮಂಥನ ಹೆಚ್ಚಾಗಿದೆ. ಹೌದು, ಇತ್ತೀಚೆಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ವ್ಲಾಡಿಮಿರ್ ಪುಟಿನ್ ಅವರನ್ನ ವಿಮಾನ ನಿಲ್ದಾಣದಲ್ಲಿ ಸ್ವೀಕರಿಸಿದ್ದು ದೇಶದ ಬಹುತೇಕ ಮಾಧ್ಯಮಗಳು ಅದೊಂದು ಐತಿಹಾಸಿಕ ಕ್ಷಣ ಅಂತ ಬಣ್ಣಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ವ್ಲಾಡಿಮಿರ್ ಪುಟಿನ್ ಅವರನ್ನ ಭಾರತಕ್ಕೆ ಕರೆಸಿ ಅವರ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದ್ದನ್ನ ಐತಿಹಾಸಿಕ ನಿರ್ಧಾರ ಮತ್ತು ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಒಪ್ಪಂದ ದೇಶದ ಅಭಿವೃದ್ಧಿಗೆ ಪೂರಕ ಅಂತ ಬಿಜೆಪಿ ನಾಯಕರು ಕೂಡ ಹೇಳಿದ್ದಾರೆ. ವಾಸ್ತವದಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ನಡೆದ ಒಪ್ಪಂದ ಭಾರತಕ್ಕೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಭಾರತ ಅಷ್ಟೊಂದು ಪ್ರಮಾಣದ ಹಣವನ್ನ ರಷ್ಯಾಗೆ ನೀಡಲು ಕಾರಣ ಏನು? ಅವಶ್ಯಕತೆ ಇಲ್ಲದ ರಕ್ಷಣಾ ಉತ್ಪನ್ನಗಳನ್ನ ಖರೀದಿ ಮಾಡ್ತಿರುವುದಾದ್ರೂ ಯಾಕೆ? ನರೇಂದ್ರ ಮೋದಿ ಮಿತ್ರರು ಕಡಿಮೆ ದರದಲ್ಲಿ ಪೆಟ್ರೋಲ್, ಡೀಸೆಲ್ ಅನ್ನ ಖರೀದಿಸಿ ಹೆಚ್ಚಿನ ಬೆಲೆಗೆ ಎಕ್ಸ್ಪೋರ್ಟ್ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಲಾಭ ಪಡೆಯಲು ಅವಕಾಶ ಕೊಟ್ಟ ರಷ್ಯಾಗೆ ನೀಡಿದ ಲಂಚಾನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಷ್ಯಾದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿಲ್ಲ. ಈ ರಕ್ಷಣಾ ಉತ್ಪನ್ನಗಳನ್ನ ಆಮದು ಮಾಡಿಕೊಂಡು ನರೇಂದ್ರ ಮೋದಿ ಮಿತ್ರರಿಗೆ ರಷ್ಯಾ ತೈಲ ಆಮದು ಮುಖಾಂತರ ಮಾಡಿದ ಸಹಾಯಕ್ಕೆ ನರೇಂದ್ರ ಮೋದಿ ನೀಡುತ್ತಿರುವ ಲಂಚಾನ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ಈ ವಿಚಾರವನ್ನ ಜನರಿಗೆ ಬಿಡಬೇಕಾಗತ್ತೆ. ವಾಸ್ತವದ ಚರ್ಚೆ ಮಾಡೋದಾದ್ರೆ ಈ ಒಪ್ಪಂದದಿಂದ ಬಿಜೆಪಿ ನಾಯಕರು ಹೇಳೋ ಹಾಗೆ ಭಾರತಕ್ಕೆ ಆಗುವ ಲಾಭವಾದ್ರೂ ಏನು? ಈ ನಡುವೆ ಬಿಜೆಪಿ ನಾಯಕರು ಪುಟಿನ್ ಭಾರತಕ್ಕೆ ಇದೇ ಮೊದಲ ಬಾರಿಗೆ ಬರದೇ ಹೋಗಿದ್ರೆ ಭಾರತ ಕತ್ತಲಲ್ಲಿ ಮುಳುಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಪುಟಿನ್ ಇಲ್ಲಿಯವರೆಗೆ 4 ಬಾರಿ ಭಾರತಕ್ಕೆ ಬಂದಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ರಾಜತಾಂತ್ರಿಕ ಸಂಬಂಧ 75 ವರ್ಷಗಳಿಂದ ಚೆನ್ನಾಗಿದೆ ಮತ್ತು ಅದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಬಂದ ಮೇಲೆ ಬೆಸೆದ ಸಂಬಂಧವಲ್ಲ ಅಂತ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿದ್ದಾರೆ. ಎಂದು ನಾವು ಚರ್ಚೆ ಮಾಡಬೇಕಾಗಿರುವುದು, ಈಗಿನ ಪರಿಸ್ಥಿತಿಯಲ್ಲಿ ಭಾರತದ ಸಂಬಂಧ ರಷ್ಯಾ ಜೊತೆ ಚೆನ್ನಾಗಿರ್ಬೇಕಾ ಅಥವಾ ಅಮೆರಿಕದ ಜೊತೆ ಚೆನ್ನಾಗಿರ್ಬೇಕಾ ಅಥವಾ ಚೀನಾ ಜೊತೆ ಚೆನ್ನಾಗಿರ್ಬೇಕಾ ಅಂತ. ಭಾರತ ಕಳೆದ ವರ್ಷ ರಷ್ಯಾದಿಂದ 64.9 ಬಿಲಿಯನ್ ಕಚ್ಚಾ ತೈಲ, ಕಲ್ಲಿದ್ದಲು ಮತ್ತು ರಸಗೊಬ್ಬರವನ್ನು ಆಮದು ಮಾಡಿಕೊಂಡಿದೆ. ಇದೇ ಆರ್ಥಿಕ ವರ್ಷದಲ್ಲಿ ಭಾರತ 4.5 ಬಿಲಿಯನ್ ವಸ್ತುಗಳನ್ನು ರಷ್ಯಾಕ್ಕೆ ರಫ್ತು ಮಾಡಿದೆ. ಅಂದರೆ ಭಾರತದ ಬಡವರ ಹಣವನ್ನ ರಷ್ಯಾಗೆ ನೀಡಿ ರಷ್ಯಾದಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿ ರಷ್ಯಾದ ಜನರಿಗೆ ಕೆಲಸ ಕೊಟ್ಟಿದ್ದೇವೆ ಅಂತ ಅರ್ಥ. ಭಾರತೀಯರ ಹಣದಿಂದ ರಷ್ಯಾದವರಿಗೆ ಕೆಲಸ ಸಿಕ್ಕಿದೆ ಅಂತ ಒಂದಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಿದೆ. ಭಾರತದ ಹಣ ಕೊಟ್ಟು ರಷ್ಯಾದ ಕೈಗಾರಿಕಾ ವೃದ್ಧಿ ಮಾಡಿ ಅಲ್ಲಿನ ಜನರಿಗೆ ಕೆಲಸ ಕೊಟ್ಟಿದ್ದನ್ನ ಐತಿಹಾಸಿಕ ಕ್ರಮ ಅಂತ ಹಲವರು ಟೀಕೆ ಮಾಡ್ತಿದ್ದಾರೆ. ಕಳೆದ ಆರ್ಥಿಕ ವರ್ಷದಲ್ಲಿ ಭಾರತ $116 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಆಮದು ಮಾಡಿ ಸುಮಾರು $15 ಬಿಲಿಯನ್ ಪ್ರಮಾಣದ ವಸ್ತುಗಳನ್ನು ರಫ್ತು ಮಾಡಿದೆ. $116 ಬಿಲಿಯನ್ ವಸ್ತುಗಳನ್ನು ಆಮದು ಮಾಡಿ ಭಾರತ ದೇಶದಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡೋ ಬದಲಾಗಿ ದೇಶದ ಬಡವರ, ಮಧ್ಯಮ ವರ್ಗದ ಜನರ ಬೆವರ ಹನಿಯಿಂದ ದುಡಿದ ಹಣವನ್ನ ಚೀನಾಗೆ ನೀಡಿ ಚೀನಾದ ಅರ್ಥವ್ಯವಸ್ಥೆಯನ್ನ ಬಲಪಡಿಸಿದೆ ಅಂತ ಈಗ ಹಲವರು ಅಭಿಪ್ರಾಯ ಪಟ್ಟಿದ್ದಾರೆ. ಬಿಜೆಪಿ ನಾಯಕರು ಹೇಳೋದು ಮೇಕ್ ಇನ್ ಇಂಡಿಯಾ, ಆದರೆ ಮಾಡ್ತಿರುವುದು ಮೇಕ್ ಇನ್ ಚೈನಾ. ಬಡ ಜನರ ದುಡ್ಡಿನಿಂದ ಚೀನಾ, ರಷ್ಯಾದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ದೇಶದ ಪ್ರಧಾನಿ ಅಂತ ಹಲವರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಅಮೆರಿಕದ ವಿಚಾರ ಮಾತನಾಡುವುದಾದ್ರೆ, ವಿದೇಶಗಳಲ್ಲಿ ಓದ್ತಾ ಇರುವ ಭಾರತೀಯರ ಸಂಖ್ಯೆ ಸುಮಾರು 19 ಲಕ್ಷ. ಅದರಲ್ಲಿ 4.3 ಲಕ್ಷ ಕೆನಡಾದಲ್ಲಿ, 2.5 ಲಕ್ಷ ಅಮೆರಿಕದಲ್ಲಿ, 1.75 ಲಕ್ಷ ಇಂಗ್ಲೆಂಡ್ನಲ್ಲಿ, 27,000 ವಿದ್ಯಾರ್ಥಿಗಳು ರಷ್ಯಾದಲ್ಲಿ ಓದ್ತಾ ಇದ್ದಾರೆ. ಪ್ರತಿ ವರ್ಷ ಸುಮಾರು $70 ಬಿಲಿಯನ್ ನಷ್ಟು ಹಣವನ್ನ ಭಾರತೀಯರು ವಿದೇಶದಲ್ಲಿ ಓದಲು ಖರ್ಚು ಮಾಡುತ್ತಿದ್ದಾರೆ. ಆದರೆ ಸುಮಾರು 4.2 ಲಕ್ಷ ಕೋಟಿ ರೂಪಾಯಿಯನ್ನ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಖರ್ಚು ಮಾಡ್ತಿದ್ದಾರೆ. ಅದೇ ರೀತಿ ಪ್ರತಿ ವರ್ಷ ಸುಮಾರು 25,000 ಭಾರತೀಯ ವಿದ್ಯಾರ್ಥಿಗಳು ರಷ್ಯಾದಲ್ಲಿ ಓದ್ತಾ ಇದ್ದು ಅವರು ಪ್ರತಿ ವರ್ಷ ಸುಮಾರು 1,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಿದ್ದಾರೆ.
ಪ್ರತಿ ವರ್ಷ ಭಾರತದ ಸುಮಾರು 8,600 ವಿದ್ಯಾರ್ಥಿಗಳು ಚೀನಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಸುಮಾರು 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಿದ್ದಾರೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬರುವುದಾದ್ರೆ ಈ ಅಂಕಿಅಂಶವನ್ನ ನೋಡಬೇಕು. ಪ್ರತಿ ವರ್ಷ ವಿಶ್ವದಾದ್ಯಂತ ನೆಲೆಸಿರುವ ಭಾರತೀಯರು ಸುಮಾರು 145.46 ಬಿಲಿಯನ್ ಅಂದ್ರೆ ಸುಮಾರು 11.45 ಲಕ್ಷ ಕೋಟಿ ರೂಪಾಯಿಗಳನ್ನ ಭಾರತಕ್ಕೆ ರವಾನೆ ಮಾಡುತ್ತಿದ್ದಾರೆ. ಅದೇ ರೀತಿ ರಷ್ಯಾದಲ್ಲಿ ಕೆಲಸ ಮಾಡ್ತಿರುವ ಸುಮಾರು 70,000 ಮಂದಿ ಪ್ರತಿ ವರ್ಷ ಸುಮಾರು 1 ಬಿಲಿಯನ್ ಹಣವನ್ನ ಭಾರತಕ್ಕೆ ಕಳುಹಿಸುತ್ತಾರೆ. ಅಮೆರಿಕಾದಲ್ಲಿ ಸುಮಾರು 55 ಲಕ್ಷ ಭಾರತೀಯರು ವಾಸಿಸ್ತಾ ಇದ್ದು ಅದರಲ್ಲಿ ಸುಮಾರು 30 ಲಕ್ಷ ಜನ ಕೆಲಸದಲ್ಲಿದ್ದಾರೆ. ಭಾರತೀಯರು ಪ್ರತಿ ವರ್ಷ ಸುಮಾರು 37 ಬಿಲಿಯನ್ ಹಣವನ್ನ ಭಾರತಕ್ಕೆ ಕಳುಹಿಸಿದ್ದಾರೆ ಮತ್ತು ಕಳೆದ 10 ವರ್ಷಗಳಲ್ಲಿ ಸುಮಾರು 270 ಬಿಲಿಯನ್ ಹಣವನ್ನ ಭಾರತಕ್ಕೆ ಕಳುಹಿಸಿದ್ದಾರೆ. ಅಂದ್ರೆ $270 ಬಿಲಿಯನ್ ಅಂದ್ರೆ 27,000 ಕೋಟಿ ರೂಪಾಯಿಯನ್ನ ಭಾರತಕ್ಕೆ ಕಳುಹಿಸಿ ಭಾರತದ ರೂಪಾಯಿ ಅಪಮೌಲ್ಯ ಲಾಭವನ್ನ ಭಾರತೀಯರಿಗೆ ಕೊಟ್ಟಂತಾಗಿದೆ. ಇನ್ನು ಚೈನಾ ವಿಚಾರಕ್ಕೆ ಬರುವುದಾದ್ರೆ ಚೀನಾದಲ್ಲಿ ಸುಮಾರು 60,000 ಭಾರತೀಯರು ಅದರಲ್ಲೂ ಈಶಾನ್ಯ ಭಾರತದವರು ವಾಸಿಸ್ತಾ ಇದ್ದು ಅಲ್ಲಿಂದ ಹೆಚ್ಚಿನ ಹಣ ಭಾರತಕ್ಕೆ ಬರ್ತಾ ಇಲ್ಲ. ಈ ಮೂರು ದೇಶಗಳ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಂಬಂಧವನ್ನ ಎಳೆ ಎಳೆಯಾಗಿ ನೋಡಿದ ಮೇಲೆ ತೀರ್ಮಾನಿಸಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಪುಟಿನ್ ಅವರನ್ನ ಕರೆತಂದದ್ದು ಭಾರತಕ್ಕೆ ಲಾಭನ ಅಂತ. ಭಾರತ ಮತ್ತು ಅಮೆರಿಕದ ಸಂಬಂಧ ವೃದ್ಧಿ ಮಾಡಿ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿರುವ ದೇಶದ ಸಂಬಂಧ ಸರಿಪಡಿಸುವುದನ್ನ ಬಿಟ್ಟು ಜನರ ಮನಸ್ಸನ್ನ ಬೇರೆಡೆಗೆ ಸೆಳೆದು ತಮ್ಮ ವೈಫಲ್ಯವನ್ನ ಮುಚ್ಚಿಡುವುದಕ್ಕೆ ಈ ರೀತಿಯ ನಾಟಕ ಬೇಕೆ ಅಂತ ಹಲವರು ಪ್ರಶ್ನಿಸುತ್ತಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.